ನಿಜವಾಗ್ಲೂ ಏನೇ ಕೋರ್ಟ್ಲಿಂದ ಆದೇಶ ಬಂದಿದೆ, ನಾವು ನಮ್ಮ ಪರವಾಗಿ ಆಗ್ಬೋದು ಅಂತ ವಿಶ್ವಾಸ ಇತ್ತು. ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರದ್ದು ಏನು ಪಾತ್ರ ಇಲ್ಲ ಅದರಲ್ಲಿ. ಕೋರ್ಟ್ ಆದೇಶ ಆಗಿದೆ. ಕೋರ್ಟ್ ಬಗ್ಗೆ ನಾವು ಏನು ಮಾತಾಡೋದು ಸರಿಯಾಗಿಲ್ಲ. ಡಬಲ್ ಬೆಂಚ್ ಇದೆ. ನಾಳೆ ಡಬಲ್ ಬೆಂಚ್ನಲ್ಲಿ ನಮ್ಮವರು ಎಲ್ಲ ಮನವಿ ಮತ್ತು ಕೇಸ್ ನಾಳೆ ಹಾಕ್ತಾರೆ. ನಿಮಗೆ ಗೊತ್ತಿರ್ಬೋದು, ನಾವು 100% ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು 100% ಕರೆಕ್ಟ್ ಇದೆ. ತಮ್ಮ ಮೀಡಿಯಾ ಎಲ್ಲರಿಗೂ ಗೊತ್ತಿದೆ. ಆದರೂ ಈ ಥರ ಜಜ್ಮೆಂಟ್ ಆಗಿದೆ. ದಿಲ್ಲಿನಲ್ಲಿ CM ಕೇಜ್ರಿವಾಲ್ ಅವರಿಗೆ ಈ ಥರನೇ ಆಗಿತ್ತು. ಕೇಜ್ರಿವಾಲ್ ಸಿಂಗಲ್ ಬೆಂಚ್, ಡಬಲ್ ಬೆಂಚ್, ಸುಪ್ರೀಂ ಕೋರ್ಟ್ನಲ್ಲಿ ಅವರಿಗೆ ನ್ಯಾಯ ಸಿಕ್ಕಿತ್ತು. ತಮ್ಮ ಮುಂದೆ ಇದೆ. ಅದು ನಮಗೆ ವಿಶ್ವಾಸ ಇದೆ. ಡಬಲ್ ಬೆಂಚ್ನಲ್ಲಿ 100% ನಮಗೆ ನ್ಯಾಯ ಸಿಗ್ತದೆ. ನಮ್ಮ ಪರವಾಗಿ ಇದು ಆಗ್ತದೆ ಅಂತ ಇಲ್ಲ. ರಾಜೀನಾಮೆದು ಪ್ರಶ್ನೆ ಬರಲ್ಲ. ಯಾಕಂದರೆ ಆ ಕೇಸ್ ಬೇರೆ ಇತ್ತು. ಆ ಕೇಸ್ದೇ ತಮ್ಮೆಲ್ಲರಿಗೆ ಗೊತ್ತಿದೆ. ಯಡಿಯೂರಪ್ಪ ಅವ್ರದ್ದು ಕೇಸ್ ಬೇರೆನೇ ಇದೆ, ಈ ಕೇಸ್ ಬೇರೆನೇ ಇದೆ. ರಾಜೀನಾಮೆ ಪ್ರಶ್ನೆ ಬರಲ್ಲ.